ನಾನಿವತ್ತು ಬಂದಿದ್ದೀನಿ ಕುಶಾಂಕ್ ಅವ್ರ ಮನೆಗೆ. ಇವತ್ತು ಕುಶಾಂಕ್ದು ಬರ್ಡೇ ಇದೆ, ಸೊ ಅದಕ್ಕೋಸ್ಕರ ಬಂದಿದ್ದೀನಿ. ಸೊ ಬನ್ನಿ ಇವಾಗ ಒಳಗಡೆ ಹೋಗೋಣ. ಕುಶಾಂಕ್ ಯಾರು ಅಂತ ಗೊತ್ತಿರ್ಬೋದು ನಿಮಗೆ, ನನ್ನ ಅತ್ತೆ ಮಗಳು ಅಶ್ವಿನಿ ಮಗನ ಬರ್ಡೇ ಇರೋದು. ಸೊ ಬನ್ನಿ ಒಳಗಡೆ ಹೋಗೋಣ. ಹೊರಗಡೆ ಕರ್ಕೊಂಡು ಹೋಗ್ತೀನಿ, ಮನೆ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಇದೇ ಮನೆ ನಮ್ಮ ಅಶ್ವಿನಿಯವ್ರು ಇರೋವಂಥದ್ದು. ಇವರು ಕೂಡ ಇರೋದು ಬ್ಯಾಂಗ್ಳೂರಲ್ಲೇ. ಇವತ್ತು ಕುಶಾಂಕ್ದು ಬರ್ಡೇ ಆಗಿರೋದ್ರಿಂದ ಅವರ ಅಜ್ಜಿ ಮತ್ತು ತಾತ ಕೂಡ ಬಂದಿದ್ದಾರೆ. ಸೊ ನಮ್ಮ ಅತ್ತೆ ಕೆಲಸ ಮುಗಿಸ್ಕೊಂಡು ಅವರು ಕೂಡ ಬಂದರು. ಇನ್ನು ಕೇಕ್ ಕಟಿಂಗ್ ಮಾಡಿರಲಿಲ್ಲ. ಫ್ರೆಂಡ್ಸ್, ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ ಫ್ರೆಂಡ್ಸ್. ಯಾರೂ ಅಷ್ಟು ಜಾಸ್ತಿ ಜನ ಯಾರು ಕರೆದಿಲ್ಲ, ಅಶ್ವಿನಿ ಇನ್ವೈಟ್ ಮಾಡಿಲ್ಲ. ಹಾಗೆ ಸುಮ್ಮನೆ ಅವ್ರ ಮಮ್ಮಿ ಮತ್ತು ಅವ್ರ ಡ್ಯಾಡಿ, ನಾನು ಮತ್ತು ಪೂರ್ವಿ ಅಷ್ಟೇ ಇರೋದು. ಸೊ ಇನ್ನೇನು ಕೇಕ್ ಕಟಿಂಗ್ ಮಾಡ್ತೀವಿ. ಸೊ ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತಾರೆ ನೋಡೋಣ. ಮಾಡ್ತಾಳೆ ಎಲ್ಲ ಮುಗೀತಾ ಕಿಚನ್ ಕೆಲಸ? ಎಲ್ಲ ಮುಗ್ದಿದೆ. ಇನ್ನೊಂದು ಸ್ವಲ್ಪ ಸೌತೆಕಾಯಿ ಕಟ್ ಮಾಡಿದ್ದೆಲ್ಲ ಬಿದ್ದಿತ್ತು, ಓಡಿಸ್ಕೊತಾ ಇದ್ದೀವಿ. ನೋಡಿ, ಇದೇ ಕಿಚನ್ನು. ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಂಡಿದ್ದಾರೆ. ಮನೆ ಚಿಕ್ಕದು, ಅದು ಚೆನ್ನಾಗಿದೆ, ಚಿಕ್ಕದಾಗಿದ್ರು. ಇದು OTG ಅಲ್ಲ? ಅದು OTG. ನೋಡಿ ಫ್ರೆಂಡ್ಸ್, ಇದು OTG. ನೋಡಿ ಮಡಿಕೆ ಇಟ್ಕೊಂಡಿದ್ದಾರೆ. ನಾನು ತಗೊಂಡೆ ಪ್ರಸಾದ ಅಶ್ವಿನಿ. ಫ್ರಿಜ್ಗೆ ಇಡಬೇಡ ರೈಸ್. ಬನಶಂಕರಿ ಟೆಂಪಲ್ ತಾನೇ ಇದು ಹೋಗಿದ್ದು? ನಾವು ವರ್ಷ ನನ್ನ ಮಗನ ಬರ್ಡೇಗೆ ಬನಶಂಕರಮ್ಮನ ದೇವಸ್ಥಾನಕ್ಕೆ ಹೋಗ್ತೀವಿ. ಆಶ್ರಮಕ್ಕೆ ಹೋಗಿ ಊಟ ಎಲ್ಲ ಬನಶಂಕರಮ್ಮನ ದೇವಸ್ಥಾನದಲ್ಲಿ. ಸೊ ಬನಶಂಕರಮ್ಮನ ದೇವಸ್ಥಾನದಲ್ಲಿ ವರ್ಷ ನಾವೇ ಒಂದು ದಿವಸದ್ದು ಅನ್ನದಾನ ಮಾಡ್ತೀವಿ. ಸೊ ಅದರದ್ದು ಪ್ರಸಾದ ಇದೆ, ನಮ್ಮಮ್ಮ ತಿಂತಾ ಇದ್ದಾರೆ. ಮುಗೀತು, ಎಲ್ಲರಿಗೂ ಕೊಟ್ಟು ಖಾಲಿ ಮಾಡಿದ್ರು ನಿಮ್ಮ ಅಮ್ಮ. ಅಶ್ವಿನಿ ನನ್ನ ಬರ್ತ್ಡೇ ಕರೆಯೋದಕ್ಕೆ 2 ದಿನ ಮುಂಚೆನೇ ಫೋನ್ ಮಾಡಿದ್ದಾಳೆ, ಬಟ್ ನಾನು ರಿಸೀವ್ ಮಾಡಿಲ್ಲ ಮತ್ತು ಕಾಲ್ ಬ್ಯಾಕ್ ಕೂಡ ಮಾಡಿರಲಿಲ್ಲ. ಮತ್ತು ಬರ್ಡೇ ದಿನವೇ ಕಾಲ್ ಮಾಡಿದ್ಲು. ಸೊ ಅದು 2 ಟೈಮ್ಸ್ ಮಾಡಿದ್ಲು. ನಾನು ಏನಿರ್ಬೋದು ಅಂತ ಕಾಲ್ ಪಿಕ್ ಮಾಡಿದಾಗ ಗೊತ್ತಾಯ್ತು ಇವತ್ತು ಕುಶಾಂಕ್ದು ಬರ್ಡೇ ಇದೆ, ಮನೆಗೆ ಬಾ ಅಂತ ಹೇಳಿದ್ಲು. ಸೊ ಏನು ಪ್ರಿಪ್ರೇಷನ್ ಇಲ್ಲ, ಸಡನ್ಲಿ ನಿತೇಶ್ ಅವರೇ ಕರ್ಕೊಂಡು ಬಂದು ಬಿಟ್ಬಿಟ್ಟು ಹೋಗಿದ್ದಾರೆ ನನ್ನನ್ನು. ಇದೇ ನಮ್ಮ ಅಶ್ವಿನಿ ಡ್ರೆಸ್ಸು, ಎಷ್ಟು ಚೆನ್ನಾಗಿದೆ. ಎಲ್ಲಿ ತೊಗೊಂಡೆ ಅಶ್ವಿನಿ? ಎಲ್ಲಿ ಬೈ ಮಾಡಿದೆ? ಇದು ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಗಿಫ್ಟ್ ಮಾಡಿದ್ದು. ಅಮೆಝಾನ್, ಮಿಂತ್ರಾನಲ್ಲಿ ಆರ್ಡರ್ ಮಾಡಿ. ನೀನು ಲಾಸ್ಟ್ ಟೈಮ್ ಹಾಕಿದ್ದು ಚೆನ್ನಾಗಿತ್ತು ಡ್ರೆಸ್. ಮಿಂತ್ರಾನಲ್ಲಿ ಆರ್ಡರ್ ಮಾಡಿರೋದು. ಎಷ್ಟಾಯಿತು ಕಾಸ್ಟ್? ಕಾಸ್ಟ್ ಎಲ್ಲ ನೆನಪಿಲ್ಲ, 1,500 2,000 ಒಳಗಡೆ ಆಗಿರೋದು. ಕ್ವಾಲಿಟಿ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್, ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ಅದು ಪ್ಯಾಂಟ್ ಟೈಪಾ ಇಲ್ಲ ಮಿಡಿ ಟೈಪಾ? ಇದು ಒಂಥರ ಏನೋ ಡಿಫ್ರೆಂಟ್ ಗೊತ್ತಿಲ್ಲ, ಪ್ಲಾಜಾ ಏನೋ ರಿಂಕಲ್ ಆಗಿದೆ, ಚೆನ್ನಾಗಿದೆ. ವಾವ್, ಸೂಪರ್. ಫ್ರೆಂಡ್ಸ್ನ ಕರೆದು ಬರ್ತೀನಿ ಅಂತ ಹೋದ. ಇವಾಗ ಕೇಕ್ ಕಟ್ ಮಾಡ್ಬೇಕಂತ ನೀವು? ಫ್ರೆಂಡ್ಸ್ ಎಲ್ಲ ಬರಬೇಕು ತಾನೆ? ನಿನಗೆ ಹ್ಯಾಪಿ ಬರ್ಡೇ ವಿಶ್ ಮಾಡಬೇಕಲ್ಲ, ಜೋರಾಗೆಲ್ಲ ಕಿರ್ಚ್ಕೊಂಡು ಕ್ಲ್ಯಾಪ್ ಎಲ್ಲ ಹಾಕಕ್ಕೆ ಬೇಕಲ್ಲ ಫ್ರೆಂಡ್ಸ್. ಕರ್ಕೊಂಡು ಹೋಗು, ಬನ್ನಿ ಇವಾಗ ಕೇಕ್ ಕಟ್ ಮಾಡ್ತೀವಿ ಅಂತ. ಆಮೇಲೆ ಬರ್ತಾನಂತ ಇಟ್ಟಿದ್ದಾನೆ, ಎಲ್ಲ ಅಳಿಸ್ಕೊಂಡ. ಈಗ ಕುಶಾಂಕ್ಗೆ ಎಷ್ಟು ಅಶ್ವಿನಿ ಏಜ್? 6 ಕಂಪ್ಲೀಟ್. ಸೊ ನಮ್ಮ ಪೂರ್ವಿಗೂ ಮತ್ತು ಅವನಿಗೂ 9 ಮಂತ್ಸ್ ಅಲ್ಲ ಡಿಫ್ರೆನ್ಸು? 6 ಮಂತ್ ಡಿಫ್ರೆನ್ಸ್. ಇವ್ನು ಡೆಲಿವರಿ ಆದಾಗ ನಾನು 3 ಮಂತ್ಸ್ ಪ್ರೆಗ್ನೆಂಟ್. ನೋಡಿ ಓಪನ್ ಮಾಡ್ತಾ ಇದ್ದಾರೆ. ಪೇಸ್ಟ್ರಿ ಕೇಕ್, ನಾರ್ಮಲ್ ಕೇಕಾ? ಪೈನಾಪಲ್ ಫ್ಲೇವರ್. ಕುಶಾಂಕ್ ಫೇವ್ರೇಟ್ ಇದು. ಫಸ್ಟ್ ಇದು ಇಲ್ಲಿ ಮಾಡಿರೋಲ್ಲ ಒಂದ್ಸಲ ಸ್ಟೆಪ್ ಬೈ ಸ್ಟೆಪ್. ಚೆನ್ನಾಗಿದೆ. ಹೌದು, ಮಕ್ಳಿಗೆ ಇಷ್ಟ ಆಗಲ್ಲ ತಿನ್ನಕ್ಕೆ. ಕೂತ್ಕೊಳ್ರಿ, ತೆಗಿತಾರೆ.
ಇವಾಗ ನಮ್ಮ ಅತ್ತೆ ಇಲ್ಲಿ ಬರ್ಡೇ ಮುಗಿಸ್ಕೊಂಡು ಒಂದು ರಿಸೆಪ್ಷನ್ ಪಾರ್ಟಿಗೆ ಹೋಗೋಕ್ಕೆ ರೆಡಿ ಆಗ್ತಾ ಇದ್ದಾರೆ. ಇನ್ನೂ ಬರ್ಡೇ ಸ್ಟಾರ್ಟ್ ಆಗಿಲ್ಲ. ಸೊ ರಿಸೆಪ್ಷನ್ಗೆ ಹೋಗ್ಬೇಕಲ್ಲ, ಅದಕ್ಕೆ ಸ್ಯಾರಿ ಕೂಡ ಚೇಂಜ್ ಮಾಡಿದ್ರು. ಹಾಗೆ ಮೇಲೆ ಲೈಟ್ ಲಿಪ್ಸ್ಟಿಕ್ ಹಾಕ್ಕೊಳ್ತಾ ಇದ್ದಾರೆ ನಮ್ಮ ಅತ್ತೆ. ಅಲ್ವಾ ಅಶ್ವಿನಿ? ಚೆನ್ನಾಗಿದೆ ಬನ್ನಿ ಅಂತ ಇವಾಗ. ಓಕೆ, ಬ್ಯೂಟಿಫುಲ್. ನೋಡಿ ನಮ್ಮ ಮತ್ತೆ ಯಾವ ರೀತಿ ರೆಡಿ ಆಗಿದ್ದಾರೆ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಮ್ಮ ಹಸ್ಬೆಂಡು ಮಿಲ್ಟ್ರಿಲಿ ಹಾಕ್ಕೊಂಡು ಯೂಸ್ ಮಾಡೋದು ಯೂನಿಫಾರ್ಮ್ ಬಟ್ಟೆನ ಸ್ಟಿಚಿಂಗ್ ಅಂತ ಕೋರ್ಮಂಗ್ಳಿಗೆ ಕೊಟ್ಟಿದ್ರು. ಸೊ ಅವರು ಸ್ಟಿಚ್ ಮಾಡಿದ್ವಿ, ಇವತ್ತು ಬಂದು ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಅವರು ಬರ್ತ್ಡೇ ಪಾರ್ಟಿಗೆ ಅಟೆಂಡ್ ಮಾಡೋಕ್ಕಾಗಿಲ್ಲ, ನಾನೇ ಬಿಟ್ಬಿಟ್ಟು ಅವ್ರು ಹೋದರು. ಮಗನಿಗೋಸ್ಕರನಾ ಡ್ಯಾನ್ಸು? ನ್ಯಾಚುರಲ್ ಸ್ಮೈಲ್. ಓ, ನಗ್ಸೋಕ್ಕೋಸ್ಕರ. ಇಂಡಿಯಾ ಪಾಕಿಸ್ತಾನ್ ವಾರ್ ಬೇರೆ ಸ್ಟಾರ್ಟ್ ಆಗಿತ್ತು. ಸ್ವಲ್ಪ ಟೆನ್ಷನ್ ಇತ್ತು, ಮೈಂಡ್ ಫ್ರೀನೇ ಇರಲಿಲ್ಲ ನನಗೆ. ನಿತೇಶ್ ಅವರು ಕೋರ್ಮಂಗ್ಳೂರಿಂದ ಯೂನಿಫಾರ್ಮ್ ತೊಗೊಂಡು ವಾಪಸ್ಸು ನಮ್ಮ ಅತ್ತೆ ಮಗಳು ಮನೆಗೆ ಬರೋ ಅಷ್ಟರಲ್ಲಿ ನೈಟ್ 1 o'clock ಆಗಿತ್ತು. ಸೊ ಅವ್ರಿಗೆ ಊಟಕ್ಕೆ ಅಂತ ನಾವೆಲ್ಲ ತೆಗೆದಿಟ್ಟಿದ್ವಿ. ಕೇಕು ಮತ್ತು ಪಲಾವೆಲ್ಲ ಮಾಡಿದ್ರಲ್ವ, ಸೊ ಅದೆಲ್ಲ ತೆಗೆದಿಟ್ಟಿದ್ವಿ. ಅವರೆಲ್ಲ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ನಮ್ಮ ಅತ್ತೆ ಮಗಳಿದೆಲ್ಲ ಅವ್ರ ಹಸ್ಬೆಂಡ್ ಜೊತೆ ಮಾತಾಡಿಕೊಂಡು ಮಲ್ಕೊಂಡ್ರು. ಯಾರು ಬರ್ತಾ ಇದ್ದಾರೆ ಈಗ? ಕರ್ದಾ? 5th ಸ್ಟ್ಯಾಂಡರ್ಡಾ? ಆರ್ ಯು ಹ್ಯಾಪಿ? ಹಾಂ, ಹ್ಯಾಪಿನೇ ಈಗ? ಇಂಡಿಯಾ ಪಾಕಿಸ್ತಾನ್ ವಾರ್ ಬೇರೆ ಶುರು ಆಗಿತ್ತು. ನಮ್ಮ ಹಸ್ಬೆಂಡ್ ಕೂಡ ಪಂಜಾಬ್ ಬಾರ್ಡ್ರಲ್ಲಿ ಡ್ಯೂಟಿ ಮಾಡ್ತಾ ಇರೋದು. ಪಂಜಾಬ್ ಬಾರ್ಡ್ರಿಗೂ ಪಾಕಿಸ್ತಾನ್ ಬಾರ್ಡ್ರಿಗೂ ಜಾಸ್ತಿ ದೂರ ಏನಿರಲಿಲ್ಲ, ತುಂಬ ನಿಯರ್ ಇತ್ತು. ಸೊ ಹಸ್ಬೆಂಡ್ಗೆ ನಾನು ಕೆಲ್ಸಕ್ಕೆ ಹೋಗೋದು ಬೇಡ, ಬಿಟ್ಬಿಡಿ ಅಂತ ಹೇಳ್ತಿದ್ದೆ. ಅವ್ರು ನನಗೆ ಧೈರ್ಯ ಹೇಳ್ತಿದ್ರು. ಸೊ ನೀನು ಈ ಥರ ಟೈಮಲ್ಲಿ ನನಗೆ ಧೈರ್ಯ ಕೊಡಬೇಕು, ದೇಶ ಸೇವೆ ಮಾಡಿ ಅಂತ ಹೇಳಬೇಕು, ನೀನು ಕೆಲಸ ಬಿಟ್ಬಿಟ್ಟು ಬಾ ಅಂತ ಎಲ್ಲ ಹೇಳಬೇಡ ಅಂತ ನನಗೆ ಸಮಾಧಾನ ಮಾಡ್ತಾಯಿದ್ರು. ಅಷ್ಟರಲ್ಲಿ ನ್ಯೂಸಲ್ಲಿ ಕೂಡ ಇಂಡಿಯಾ ಪಾಕಿಸ್ತಾನ್ ಕದಮ ವಿರಾಮ ಅಂತ ನ್ಯೂಸ್ ಬಂತು. ತುಂಬಾ ಹ್ಯಾಪಿ ಆಯಿತು ನನಗೆ. ಪೂರ್ವಿ ಅಲ್ಲೇ ಸೈಡಲ್ಲಿ ನಿಂತ್ಕೊ. ಮಕ್ಕಳು ಕುತ್ಕೊಳ್ಳಿ ಅಶ್ವಿನಿ. ಇರ್ಲಿ ವಿಡಿಯೋ ಎಲ್ಲ ಪೂರ್ವಿ ಎದ್ದೋಡ್ ಬಂದ್ಬಿಡ್ತಾರೆ. ಬರ್ತಡೇಗೆ ಕುಶಾಂಕ್ ಅವರ ಅತ್ತೆ ಮಾವಗೆ ಇನ್ವೈಟ್ ಮಾಡಿದ್ರು, ಅವ್ರು ಬರಬೇಕಾಗಿತ್ತು. ಸೊ ಅವರು ಕೂಡ ಬಂದರು. ಇವರೇ ಅವ್ರ ಅತ್ತೆ ಮಾವ. ಸೊ ಈ ರೈಟ್ ಸೈಡ್ ಕೂತಿರೋದು ಕುಶಾಂಕ್ ಅವ್ರ ಮಮ್ಮಿ, ಈ ಕಡೆ ಅವ್ರು ಕುತ್ಕೊಂಡಿರೋದು ಲೆಫ್ಟ್ ಸೈಡು ಅವ್ರ ಡ್ಯಾಡಿ ತೊಡೆ ಮೇಲೆ ಕೂತ್ಕೊಂಡಿದ್ದಿಲ್ಲ. ಆ ಮಗು ಬಂದು ಅವ್ರ ಅತ್ತೆ ಇದ್ದಾರಲ್ಲ ಅವ್ರ ಮಗು, ಯೋಗಿತಾ ಅಂತ ಗರ್ಲ್ ಬೇಬಿ, ತುಂಬ ಕ್ಯೂಟಾಗಿತ್ತು, ಬಬ್ಲಿಯಾಗಿ ಮಾತಾಡ್ತಿತ್ತು ಮಗು. ನಮ್ಮ ಕುಶಾಂಕ್ ಅಂತೂ ತುಂಬ ಎಕ್ಸೈಟ್ ಆಗಿದ್ದ ಕೇಕ್ ಕಟ್ ಮಾಡೋದಕ್ಕೆ. ಸೊ ಇವಾಗ ಕೇಕ್ ಕಟ್ ಮಾಡ್ತಾ ಇದ್ದಾರೆ ನೋಡಿ. ಸೊ ಮಕ್ಳಿಗೆಲ್ಲ ಹಾಗೆ ಅಲ್ವಾ, ಕೇಕ್ ಕಟ್ ಮಾಡೋದಂದರೆ ಭಾಳ ಇಷ್ಟ. ನಮ್ಮ ಪೂರ್ವಿ ಕೂಡ ಮುಂದೆನೇ ಕೂರಿಸ್ಕೊಂಡಿದ್ದಾರೆ ನೋಡಿ. ಅಲ್ಲಿ ಪ್ಲೇಸ್ ಇರಲಿಲ್ಲ, ಅದಕ್ಕೆ ಅವ್ರಿಗೆ ಸಪ್ರೇಟ್ ಚೇರ್ ಹಾಕಿ ನಾನೇ ಕೂರಿಸಿದ್ದೀನಿ. ತುಂಬ ಎಂಜಾಯ್ ಮಾಡಿದ್ರು ಮಕ್ಕಳೆಲ್ಲ. ಪೂರ್ವ ಇಲ್ಲೋಡ ಕಟ್ ಮಾಡುತ್ತಿಲ್ಲ. ಒಳ್ಳೆ ಫ್ರೆಂಡ್ ನಿಮ್ಗೆ. ಕಟ್ ಮಾಡು. ಕಟ್ ಮಾಡ್ಕೊಡ, ಕೈಯಲ್ಲಿ ಎತ್ಬೇಡ. ತಂಗಿ ತಂಗಿ ಎಲ್ಲ ಅತ್ತೆ ಮಗಳ. ಪೂರ್ವಿ ಅಮ್ಮಮ್ಮ. ಈಗ ಕುಶಾಂಕ್ ಅವರ ಅಮ್ಮಮ್ಮ ಬಂದರು ಕೇಕ್ ಕಟ್ ಮಾಡಿ ತಿನ್ಸೋದಕ್ಕೋಸ್ಕರ. ಸೊ ನಮ್ಮ ಅತ್ತೆ ಬೇರೆ ಇವತ್ತು ಯಾವುದೋ ಒಂದು ರಿಸೆಪ್ಷನ್ ಪಾರ್ಟಿ ಇತ್ತು, ಅಲ್ಲಿಗೆ ಬೇರೆ ಹೋಗಬೇಕಾಗಿತ್ತು. ಸೊ ಅವರು ಅರ್ಜೆಂಟ್ ಮಾಡ್ತಾಯಿದ್ರು, ಟೈಮ್ ಆಗುತ್ತೆ ಅಂತ. ಸೊ ಬೇಗ ರೆಡಿಯಾಗಿ ಅವ್ರಿಗೆ ಕೇಕ್ ತಿನ್ನಿಸ್ಬಿಟ್ಟು, ಅವರು ಜಾಸ್ತಿ ಹೊತ್ತು ಇರಲಿಲ್ಲ, ಊಟ ಕೂಡ ಮಾಡಿಲ್ಲ. ಹಾಗೆ ಒಂದು ಸ್ವಲ್ಪ ಪಾರ್ಸಲ್ ತೊಗೊಂಡೋದ್ರು, ಮನೇಲಿ ಹೋಗಿ ತಿನ್ಕೊಡ್ತೀವಿ ಅಂತ. ಯಾಕಂದರೆ ಅಲ್ಲಿ ಬೇರೆ ರಿಸೆಪ್ಷನ್ಗೆ ಹೋಗಿ ಊಟ ಮಾಡಬೇಕಾಗಿತ್ತಲ್ಲ. ಸೊ ಮಗಳು ಬೇಜಾರು ಮಾಡ್ಕೊತಾಳೆ ಅಂತ ಹಾಗೆ ಒಂದು ಸ್ವಲ್ಪ ಬಾಕ್ಸಿಗೆ ತೊಗೊಂಡೋಗಿದ್ದಾರೆ. ಕುಶಾಂಕ್ ಬರ್ಡೇಗೆ ಹೋಗೋ ಪ್ಲ್ಯಾನ್ ಇರಲಿಲ್ಲ, ಸಡನ್ಲಿ ಹೋಗಿರೋದ್ರಿಂದ ಸೊ ಗಿಫ್ಟ್ ಏನು ಪರ್ಚೇಸ್ ಮಾಡೋಕ್ಕಾಗಿಲ್ಲ. ಯಾಕಂದರೆ ಮನೆ ಬಿಟ್ಟಿದೆ 5:30 ಆಗಿತ್ತು, ಇನ್ನು ಟ್ರಾಫಿಕ್ ಜಾಮ್ ಆಗುತ್ತೆ. ನಮ್ಮ ಹಸ್ಬೆಂಡ್ ಬೇರೆ ಕೋರ್ಮಂಗ್ಳಿಗೆ ಹೋಗಬೇಕಾಗಿತ್ತು. ಗಿಫ್ಟ್ ಏನು ಕೂಡ ಪರ್ಚೇಸ್ ಮಾಡೋಕ್ಕಾಗಿಲ್ಲ. ಅದಕ್ಕೆ ನಾನು ಕ್ಯಾಶೇ ಕೊಡೋಣ ಅಂತ ಮುಯ್ಕವ್ರಿಗೆ ಹಾಕಿ ಕ್ಯಾಶೇ ಕೊಟ್ಟೆ ನಾನು. ಸೊ ಅವ್ನು ಏನಾದ್ರು ತೊಗೋಬೋದು ಅಂತ. ಫ್ರೆಂಡ್ಸ್, ಕೇಕ್ ಕಟ್ಟಿಂಗೆಲ್ಲ ಮುಗೀತು. ಇವಾಗ ಯಾರ್ಯಾರು ಊಟ ಮಾಡ್ತಾರೆ ಅವ್ರಿಗೆಲ್ಲ ಊಟಕ್ಕೆ ಹಾಕ್ಕೊಡೋಣ ಅಂತ ನಮ್ಮ ಅತ್ತೆ ಊಟಕ್ಕೆ ಬಡಿಸ್ತಾಯಿದ್ರು. ಸೊ ಹಾಗೆ ಅಶ್ವಿನಿ ಕೂಡ ಅವ್ರ ಅಮ್ಮಗೆ ಪಾರ್ಸಲ್ ಮಾಡ್ತಾಯಿದ್ಲು. ಸ್ವಲ್ಪ ಇದು ಪಲಾವು, ಕೇಕು, ಜಾಮೂನೆಲ್ಲ ಮಾಡಿದ್ಲಲ್ಲ, ಇದನ್ನೆಲ್ಲ ತೊಗೊಂಡೋಗೋಕ್ಕೆ ಅಂದ್ಬಿಟ್ಟು ಅವ್ರಿಗೆ ಕ್ಯಾರಿಯರ್ಗೆ ಹಾಕಿ ಇಡ್ತಾಯಿದ್ಲು. ಸೊ ನನಗೆ ಊಟ ಮಾಡು ಅಂತ ಹೇಳಿದ್ರು, ನಾನು ಆಮೇಲೆ ಊಟ ಮಾಡ್ತೀನಿ ಅಂತ ಹೇಳಿದೆ. ನೋಡಿ, ಗ್ರೀನ್ ಕಲರ್ ಪಲಾವ್ ಮಾಡಿದರೆ ಸಕ್ಕತ್ತಾಗಿತ್ತು. ವೆಜ್ ಪಲಾವು, ದಮ್ ಪಲಾವ್ ಅಂತೆ. ನನಗಂತೂ ತುಂಬಾ ಇಷ್ಟ ಆಯಿತು. ರೆಸಿಪಿ ಕೂಡ ಟೇಸ್ಟಿಯಾಗಿ ಕೂಡ ಇತ್ತು. ವೆಜ್ ಪಲಾವು, ಮೊಸರು ಬಜ್ಜಿ, ಪಾಯಸ, ಚಿಪ್ಸು ಮತ್ತು ಕೇಕು. ಇದಾಗಿತ್ತು ಬರ್ಡೇ
ಊಟ. ಸೊ ನಮ್ಮ ಪೂರ್ವಿಗೆ ಕೇಕ್ ಕೊಟ್ಟೆ. ಸೊ ರೂಮಲ್ಲಿ ಕೂರಿಸಿದ್ದೀನಿ ತಿನ್ನು ಅಂತ. ಇವಾಗ ನಾನು ಫಸ್ಟ್ ಊಟ ಮಾಡಿ ಆಮೇಲೆ ತಿನ್ಸೋಣ ಅಂತ ನಾನು ಕೂಡ ಹಾಕ್ಕೊಂಡಿದ್ದೆ. ನಾನು ಕೂಡ ಊಟ ಮಾಡ್ತಾಯಿದ್ದೀನಿ ಕೂತ್ಕೊಂಡು. ತುಂಬಾ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಸೊ ನಾನು ತಿಂತಿದ್ದು ನೋಡಿ ಪೂರ್ವಿ ನನಗೂ ತಿನ್ನಿಸು ಅಂದು. ಸೊ ಅವ್ಳಿಗೂ ಅದರಲ್ಲೇ ಸ್ವಲ್ಪ ತಿನ್ನಿಸ್ದೆ. ಇಬ್ರದ್ದು ಕೂಡ ಊಟ ಆಯಿತು. ನನಗಂತೂ ತುಂಬಾ ಇಷ್ಟ ಆಯಿತು ರೆಸಿಪಿ ಕೂಡ. ಹೇಗೆ ಮಾಡಿದೆ ಅಶ್ವಿನಿ ಅಂತ ಕೇಳ್ತಾ ಇದ್ದೆ. ನೆಕ್ಸ್ಟ್ ಟೈಮ್ ಯಾವಾಗಾರು ಹೇಳ್ಕೊಡ್ತೀನಿ ಅಂತ ಅಂದ್ಲು. ಮತ್ತು ಇದು ಬಂದು ಬರ್ಡೇ ಗಿಫ್ಟು ಕುಶಾಂಕಿಗೆ ಅವ್ರ ಮಮ್ಮಿ ಡ್ಯಾಡಿ ಕಡೆಯಿಂದ. ಸೊ ರೈಲ್ವೆ ಟ್ರ್ಯಾಕು ಮತ್ತು ರೈಲು ತುಂಬಾ ಚೆನ್ನಾಗಿತ್ತು. ಅದು ಆ್ಯಕ್ಚುಲಿ ಶೆಲ್ ಅಲ್ಲ, ಅದು ಚಾರ್ಜಿಂಗ್ ಮಾಡ್ಕೊಂಡು ಯೂಸ್ ಮಾಡೋ ಅಂಥದ್ದು. ಸೊ ಎಲ್ಲ ಮಕ್ಕಳೆಲ್ಲ ಕೂತ್ಕೊಂಡು ಆಟಾಡ್ತಿದ್ದಾರೆ. ಕುಶಾಂಗ್ ನೋಡಿ ಅಳ್ತಿದ್ದಾನೆ ಬರ್ಡೇ ದಿನ. ಅದು ರೈಲ್ನ ಕಂಟ್ರೋಲ್ ಮಾಡೋದನ್ನ ಹುಡುಗ ಇಟ್ಕೊಂಡು ಆಟಾಡ್ತಿದ್ದ. ಅದನ್ನು ತೆಗಿತಾ ಇದ್ದಿದ್ದಕ್ಕೆ ಅವನು ಅಳ್ತಾ ಇದ್ದಿದ್ದು. ಆ ಕಂಟ್ರೋಲ್ನ ತೆಗಿಬೇಡಿ, ನಾನು ಹಾಗೆ ಇಡಿ, ಇಲ್ಲಾಂದರೆ ಟ್ರೈನ್ ಹೆಂಗಂದ್ರೆ ಹಂಗೆ ಹೋಗುತ್ತೆ ಅಂತ ಸಣ್ಣ ರೀಸನ್ಗೆ ಅಳ್ತಾ ಇದ್ದ. ಆದರೂ ಕೂಡ ಏನೋ ಒಂಥರ ನನಗೆ ಅವನು ನೋಡ್ತಾರೆ ನಗು ಬರ್ತಾಯಿತ್ತು ಫ್ರೆಂಡ್ಸ್. ಯಾಕಂದರೆ ಕ್ಯೂಟಾಗಿ ಅಳ್ತಾ ಇದ್ದ. ಒಂಥರ ಕಣ್ಣಲ್ಲಿ ಒಂಚೂರು ಹನಿನೇ ಇರಲಿಲ್ಲ. ಸೊ ಮತ್ತು ನಮ್ಮ ಪೂರ್ವಿನ ಮಧ್ಯ ಕೂರಿಸ್ಕೊಂಡಿದ್ರು ನಮ್ಮ ಕುಶಾಂಕ್ ಅವ್ರ ಡ್ಯಾಡಿ ಮತ್ತು ಮಮ್ಮಿ. ಅವ್ರ ಡ್ಯಾಡಿ ಅದೇ ಹೇಳ್ತಾಯಿದ್ರು, ನೋಡಿ ಎಷ್ಟು ಪೂರ್ವಿ ಎಷ್ಟು ಸೈಲೆಂಟಾಗಿದ್ದಾಳೆ, ಈ ಥರ ಒಂದು ಗರ್ಲ್ ಬೇಬಿ ಇದ್ದರೆ ಚೆನ್ನಾಗಿರುತ್ತಲ್ವ ಅಂತ ಇದ್ರು. ಫ್ರೆಂಡ್ಸ್, ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತು ಮುಂದಿನ ಹೊಸ ಲಾಗ್ನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.